ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೇಸಿಂಗ್ ಡಿಸೈನ್ ನೋಡ್ತಾ ಇದ್ದೀರಾ. ಟ್ರೇಸಿಂಗ್ ಪೇಪರ್ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು 13 ವಯಸ್ಸು ಹೆಣ್ಣು ಮಗುವಿಗೆ ಲಾಂಗ್ ಗೌನ್ ಹೊಲಿಬೇಕು. ಅದಕ್ಕೋಸ್ಕರ ಫ್ರಂಟ್ ನೆಕ್ ಮಾತ್ರ ಡಿಸೈನ್ ಮಾಡಬೇಕು. ಅದಕ್ಕೋಸ್ಕರ ಟ್ರೇಸಿಂಗ್ ಪೇಪರ್ ರೆಡಿ ಮಾಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ನೋಡಿ, ಟ್ರೇಸಿಂಗ್ ಪೇಪರ್ ಎತ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ. ಇದು ಇಷ್ಟು ನಮಗೆ ಬೇಕಾಗಿಲ್ಲ. ಸೊ ನಾವು 13 ವಯಸ್ಸು ಮಗುವಿಗೆ ಏನು ಬೇಕೋ ಅದು ಅಷ್ಟು ತಗೊಳ್ರೆ ಸಾಕಾಗುತ್ತೆ. ಮಿಕ್ಕಿದ್ದು ಕಟ್ ಮಾಡಿ ಎತ್ಕೊಳ್ಳೋಣ. ನೋಡಿ, ಈ ರೀತಿ ಡಬಲಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಪೆನ್ಸಿಲಲ್ಲೇ ಟ್ರೇಸ್ ಮಾಡೋದು ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಪೆನ್ನಲ್ಲೇ ಟ್ರೇಸ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ನೆಕ್ ಲೈನ್ ಎಷ್ಟು ಬೇಕು ಅಂಥೇಳಿ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಮಗೆ ಇವಾಗ ಚಿಕ್ಕ ಮಕ್ಕಳಲ್ವ, ಅದಕ್ಕೋಸ್ಕರ ತುಂಬ ನೆಕ್ಕೆಲ್ಲ ಬೇಕಾಗಿಲ್ಲ. ಸೊ ನಾನು 4.5 ಇಲ್ಲ 5 ಇಂಚ್ ತೊಗೊಳ್ಬೇಕಾಗತ್ತೆ. ನಾನು 5 ಇಂಚ್ ತೊಗೊಳ್ತೀನಿ. ಶಾರ್ಪಾಗಿ 5 ಇಂಚ್ ತೊಗೊಳ್ತಾ ಇದ್ದೀನಿ. ಈ ಕಡೆ 2.5 ಇಂಚ್ ತೊಗೊಳ್ತೀನಿ. 2.5 ಇಂಚ್ ಕೂಡ ಬೇಕಾಗಿಲ್ಲ, 2.25 ಆದರೆ ಕೂಡ ಓಕೆ. ಅದೇ ಸೇಮ್ ಇಲ್ಲಿನೂ 2.5 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ನಮಗೆ ಟ್ರೇಸಿಂಗ್ ಪೇಪರ್ ಕರೆಕ್ಟಾಗಿದ್ರೇ ಫ್ರೆಂಡ್ಸ್, ಬ್ಲೌಸಲ್ಲಿ ಏನೇ ನಾವು ವರ್ಕ್ ಮಾಡಿದ್ರೂ ಡಿಸೈನ್ ಚೆನ್ನಾಗಿ ಕಾಣಿಸೋದು. ಫಿನಿಶಿಂಗ್ ಕರೆಕ್ಟಾಗಿರಬೇಕು ಅಂದರೆ ನಾವು ಮಾಡೋ ಟ್ರೇಸಿಂಗ್ ಕರೆಕ್ಟಾಗಿರಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಟ್ರೇಸಿಂಗ್ ಕರೆಕ್ಟಾಗಿ ಮೆಷರ್ಮೆಂಟೆಲ್ಲ ಪಕ್ಕಾವಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ಈಗ ನಾನು ರೌಂಡ್ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಫ್ರೆಂಚ್ ಕರ್ವ್ ಇದ್ದರೆ ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ರೀತಿ ರೌಂಡ್ ತೆಗೆದ್ಮೇಲೆ ಆಪೋಸಿಟ್ ಸೈಡಲ್ಲೂ ಈ ರೀತಿ ಇಟ್ಟು ನೋಡಿ, ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ ನಿಮಗೆ. ನನಗೆ ಕಾಣಿಸ್ತಾ ಇರೋದನ್ನ ಹಾಗೆ ಎತ್ತಿ ಈ ಕಡೆನೂ ಟ್ರೇಸ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ರೀತಿ ಆಯಿತು ನೋಡಿ. ಡಬಲ್ ಸೈಡು ಡ್ರಾ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬೀಡ್ಸು ಮತ್ತು ಬಾರ್ಡ್ರ್ ವರ್ಕ್ ಥರ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು 1/4 ಇಂಚು ಗ್ಯಾಪ್ ಕೊಟ್ಟು ಹಾಗೆ ಮಾಡ್ಕೊಳ್ತೀನಿ ನೋಡಿ. ನೀವು ಟೇಪಲ್ಲಿ ಮೆಷರ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಒಂದು ಜರಿ ಥ್ರೆಡ್ಡಲ್ಲಿ ಮತ್ತು ಬೀಡ್ಸ್ ವರ್ಕು ಎಲ್ಲ ಬಾರ್ಡ್ರ್ ಥರ ಕೊಡ್ತೀರಲ್ವ, ಅದಕ್ಕೋಸ್ಕರ ಈ ರೀತಿ ಒಂದು 1/4 ಇಂಚ್. ನಿಮಗೆ ಬೀಡ್ಸ್ ವರ್ಕ್ ನಾನು ಜಾಸ್ತಿ ಇಡ್ತೀನಿ, ಒಂದು 1/2 ಇಂಚು ಕೂಡ ಇಟ್ಕೊಳ್ತೀನಿ. ಅಂದರೆ ನೀವು 1/2 ಇಂಚ್ ಇಟ್ಕೊಳ್ಳಿ. ನಾನು ಒಂದು 1/4 ಇಂಚ್ ಮಾತ್ರ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನ ಹಾಗೆ ಇದು ಮಾಡ್ಕೊಳ್ಳೋಣ.
ಈಗ ಆಪೋಸಿಟ್ ಸೈಡಲ್ಲೂ ಮಾಡ್ಕೊಳ್ತೀನಿ ಅದೇ ಸೇಮ್ ಆಗಿ. ನೋಡಿ ಈ ರೀತಿ ಆಯಿತು. ಮತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಬೀಡ್ಸ್ ವರ್ಕು ಬರುತ್ತೆ, ಒಂದು ಅರ್ಧ ಇಂಚಿಗೆ ಕೊಡ್ತೀನಿ ನಾನು. 3/4 ಇಂಚು ಕೂಡ ಬಿಟ್ಕೋಬೋದು. ನಾನು ಇಷ್ಟು ಡಿಸ್ಟೆನ್ಸ್ ಮಾತ್ರ ಕೊಡ್ತೀನಿ. ಕರೆಕ್ಟಾಗಿ ಶೇಪ್ ತಗೊಳ್ಳಿ ಫ್ರೆಂಡ್ಸ್, ಆಗಲೇ ನಮಗೆ ಶೇಪು ಚೆನ್ನಾಗಿ ನೀಟಾಗಿ ಬರುತ್ತೆ. ಇದನ್ನು ಹಾಗೆ ಜಾಯಿನ್ ಮಾಡ್ಕೊಳ್ಳಿ. ಇದು ಯಾಕೆ ಬಿಟ್ಟಿದ್ದೀನಿ ಅಂತ ನೀವು ಡಿಸೈನ್ ಮಾಡಬೇಕಾದ್ರೆ ತಿಳ್ಕೊಬೋದು. ನೆಕ್ಸ್ಟ್ ಡಿಸೈನಿಂಗ್ ವಿಡಿಯೋದಲ್ಲಿ ನಿಮಗೆ ಇದು ಯಾಕೆ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಮಾತ್ರ ಆಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ರೆಡಿ ಮಾಡಿಟ್ಕೊಂಡಿರೋ ಡಿಸೈನ್ನ ಇದರೊಳಗಡೆ ನೋಡಿ, ಈ ಡಿಸೈನ್ನೇ ನಾನು ಟ್ರೇಸ್ ಮಾಡಿಟ್ಟಿರೋದು. ಇದನ್ನು ಹಾಗೆ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ಈ ರೀತಿ ಕರೆಕ್ಟಾಗಿರಬೇಕು. ಇದನ್ನು ಇದೇ ರೀತಿ ಫುಲ್ಲಾಗಿ ಡ್ರಾ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಸಾಕಷ್ಟು ವಿಡಿಯೋದಲ್ಲೇ ಹಾಕಿರ್ತೀನಿ ಫ್ರೆಂಡ್ಸ್, ಟ್ರೇಸ್ ಮಾಡೋದು ಯಾವ ರೀತಿ ಅಂತ ಹೇಳಿ. ನೀವು ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿ, ಒಂದು ಮಾತ್ರ ರೆಡಿಯಾಗಿದೆ. ಹಾಗೆ ಇದನ್ನು ಜಾಯಿನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಜಾಯಿನ್ ಮಾಡ್ಕೊಳ್ತಾ ಹೋಗಿ.
ಓಕೆ ಫ್ರೆಂಡ್ಸ್, ನಾನು ಫುಲ್ಲಾಗಿ ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ಸೈಡ್ ಫುಲ್ಲಾಗಿ ಡ್ರಾ ಮಾಡಿದ್ದೀನಿ. ಇದನ್ನು ಯಾಕೆ ಆ ಕಡೆ ಇಲ್ಲಿ ಕಾಣಿಸೋದನ್ನು ಅದೇ ರೀತಿಯೇ ಈ ಕಡೆನೂ ಡ್ರಾ ಮಾಡಿಕೊಂಡ್ರೆ ಇದು ಮುಗಿಯುತ್ತೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ನೋಡಿ, ಇದನ್ನು ಹಾಗೆ ಡ್ರಾ ಮಾಡ್ಕೊಳ್ತಾ ಹೋಗಬೇಕು. ನಾನು ಡ್ರಾ ಮಾಡ್ತೀನಿ. ಸುಮ್ಮನೆ ರಫಾಗಿ ಮಾತ್ರ ಡ್ರಾ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಈ ಕಡೆನೂ ಡ್ರಾ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ನಾನು ಫುಲ್ಲಾಗಿ ಡ್ರಾ ಮಾಡಿದ್ದೀನಿ. ಫುಲ್ಲಾಗಿ ಆದಮೇಲೆ ಔಟ್ಲುಕ್ ಈ ರೀತಿ ಇರುತ್ತೆ. ಇದು ಡಿಸೈನ್ ಮಾಡಬೇಕಾದ್ರೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.